ನಮಸ್ಕಾರ ಸ್ನೇಹಿತರೆ, ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ಔಷಧಿ ಗುಣಗಳುಳ್ಳ ಒಂದು ಚಹಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಂದ್ರೆ ಪಲಾವ್ ಎಲೆ ಟೀ. ಈ ಟೀನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅಂತ ಹೇಳಿ ಮೊದಲಿಗೆ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರಿಶಿನದ ಕೊಂಬು ಅಂದರೆ ಈ ಥರ ಇರುತ್ತೆ. ಈ ಥರ ಇರೋ ಒಂದು ಅರಿಶಿನದ ಕೊಂಬನ್ನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಪುಡಿ ಮಾಡ್ಕೊಳ್ಬೇಕಾಗಿಲ್ಲ, ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅರಿಶಿನದ ಕೊನೆ ಇಲ್ಲ ಅಂತಂದರೆ ನೀವು ಅರಿಶಿಣನೇ ಯೂಸ್ ಮಾಡ್ಬೋದು, ಆದರೆ ಪ್ಯೂರ್ ಅರಿಶಿಣ ಯೂಸ್ ಮಾಡಿ, ಕೆಮಿಕಲ್ ಅರಿಶಿಣನ ಯೂಸ್ ಮಾಡಬೇಡಿ. ಹಾಗೆ ನಾನಿಲ್ಲಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಪಲಾವ್ ಎಲೆ. ನಾನಿಲ್ಲಿ ಒಂದು 4 ರಿಂದ 5 ಪಲಾವ್ ಎಲೆನ ಇಟ್ಕೊಂಡಿದ್ದೀನಿ. 3 ಏಲಕ್ಕಿ. ಈ ಏಲಕ್ಕಿನ ತುದಿ ಏನಿದೆ ಅದನ್ನ ನಾನು ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಅದು ಅರೋಮಾ ಚೆನ್ನಾಗಿ ಬರುತ್ತೆ. ಈ ಥರ ಹಾಕಿದ್ರೆ, ಉಂಡೆ ಹಾಕಿದ್ರೆ ನಿಮ್ಗೆ ಅಷ್ಟು ಅರೋಮಾ ಬರಲ್ಲ ಅದರಿಂದ. ಮತ್ತು ನಾನಿಲ್ಲಿ ಒಂದು 8 ಚಮಚ ನಾನು ಪುಡಿ ಮಾಡಿರೋ ಬೆಲ್ಲನ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಈ ಕಾಫಿ ಲೋಟದಲ್ಲಿ 2 ಲೋಟ ಹಾಲು ಮತ್ತು 6 ಲೋಟ ನೀರನ್ನು ಇಟ್ಕೊಂಡಿದ್ದೀನಿ. ಇಷ್ಟೇ ಪದಾರ್ಥಗಳು ಇದಕ್ಕೆ ಬೇಕಾಗಿರೋದು. ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಇದಕ್ಕೇನೆ ಪಲಾವ್ ಎಲೆ ಮತ್ತು ಏಲಕ್ಕಿನ ಹಾಕ್ಕೋಬೇಕು. ಪಲಾವ್ ಎಲೆ ಮತ್ತು ಏಲಕ್ಕಿ. ಈ ಪಲಾವ್ ಎಲೆನ ನೀವು ಸ್ವಲ್ಪ ಈ ಥರ ಮುರಿದ್ಬಿಟ್ಟು ಹಾಕಿ, ಅವಾಗ ಸ್ವಲ್ಪ ಬೇಗ ಅರೋಮಾ ಬಿಟ್ಕೊಡುತ್ತೆ ಉಂಡುಂಡೆ ಹಾಕೋದಕ್ಕಿಂತ. ಹೀಗೆ ಪಲಾವ್ ಎಲೆನ ಹಾಕ್ಬಿಟ್ಟು ಒಂದು 10 ರಿಂದ 15 ನಿಮಿಷ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಆ ಪಲಾವ್ ಎಲೆ ಏನಿದೆ ಅದರದ್ದು ಅರೋಮಾ ನಿಮಗೆ ಗೊತ್ತಾಗುತ್ತೆ, ಅದು ಅರೋಮಾ ಬರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಬೇಕು. ಇದು ಕುದಿಯೋ ಟೈಮಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನಿಲ್ಲಿ ಏನು ಯೂಸ್ ಮಾಡಿದ್ದೀನಿ, ಈ ಪಲಾವ್ ಎಲೆ, ಅರಿಶಿಣ ಮತ್ತು ಬೆಲ್ಲ, ಈ 3 ಪದಾರ್ಥದಲ್ಲೂ ನಿಮಗೆ ಒಂದು ಔಷಧಿ ಗುಣ ಇದೆ. ಮೊದಲಿಗೆ ಈ ಪಲಾವ್ ಎಲೆನ ಯೂಸ್ ಮಾಡೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ನ ಬ್ಯಾಲೆನ್ಸ್ಡ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ, ತುಂಬ ಒಳ್ಳೆಯದು. ಮತ್ತು ಈ ಅರಿಶಿಣ ಏನಿದೆ, ನಿಮ್ಮದು ಸ್ಕಿನ್ನು ಗ್ಲೋ ಆಗುತ್ತೆ. ಮುಖಕ್ಕೆ ಅರಿಶಿಣನ ನೀವು ಮೊಸರಲ್ಲೋ ಅಥವಾ ಹಾಲಲ್ಲೋ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ, ಫೇಸ್ ಪ್ಯಾಕ್ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮ್ಮದು ಸ್ಕಿನ್ನು ಗ್ಲೋ ಆಗುತ್ತೆ. ಮತ್ತು ಇದನ್ನು ನೀವು ಆಹಾರಗಳಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಆ್ಯಂಟಿಬಾಡೀಸ್ ಏನಿದೆ ದೇಹದಲ್ಲಿ ಅದನ್ನು ವೃದ್ಧಿ ಮಾಡುತ್ತೆ, ಅಂದರೆ ಇಂಪ್ರೂವ್ ಮಾಡುತ್ತೆ. ಸೊ ಅರಿಶಿಣ ನೀವು ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ನೀವು ಗಾಯ ಆಗಿರುತ್ತೆ, ಇಲ್ಲಿ ಎಲ್ಲೋ ತರಚ್ಕೊಂಡಿರ್ತೀರ ಅಥವಾ ರಕ್ತ ಬರ್ತಾ ಇರುತ್ತೆ, ಎಲ್ಲರೂ ಬಿದ್ದು ಏಟ್ ಪಡ್ಕೊಂಡಿರೋ ಟೈಮಲ್ಲಿ ಸ್ವಲ್ಪ ಅರಿಶಿಣ ಅದ್ರ ಮೇಲೆ ಹಾಕೋದ್ರಿಂದ ಇದು ಆ್ಯಂಟಿಸೆಪ್ಟಿಕ್ಕು. ಏನು ರಕ್ತ ಬರ್ತಾ ಇದೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಗಾಯ ಬೇಗ ವಾಸಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಅರಿಶಿಣ ತುಂಬ ಒಳ್ಳೆಯದು, ಅದರಲ್ಲಿ ತುಂಬ ಔಷಧಿ ಗುಣಗಳಿದೆ. ಮತ್ತು ಬೆಲ್ಲನೂ ಅಷ್ಟೇ. ಬೆಲ್ಲ ಯಾವಾಗಲೂ ಸಕ್ಕರೆ ಯೂಸ್ ಮಾಡ್ತೀರಾ ಅದಕ್ಕೆ ಪರ್ಯಾಯ ಪದಾರ್ಥ. ಶುಗರು ನಿಮಗೆ ತುಂಬ ಪ್ರೋಸೆಸ್ ಆಗಿ ಬರುವಂಥದ್ದು ಸಕ್ಕರೆ. ಬೆಲ್ಲ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಲ್ಲ. ಈಗ ನೀವು ಪೊಲ್ಯೂಷನಲ್ಲಿ, ಬೆಂಗಳೂರು ಪೊಲ್ಯೂಷನ್ ಎಲ್ಲರಿಗೂ ಗೊತ್ತು, ಓಡಾಡ್ತಾ ಇರ್ತೀರಾ ಪೊಲ್ಯೂಷನ್ನಲ್ಲಿ, ನಿಮ್ಮ ಗಂಟ್ಲಲ್ಲಿ ಏನು ಧೂಳಿರುತ್ತೆ ಗಾಳಿನಲ್ಲಿ, ಆ ಧೂಳೆಲ್ಲ ಹೋಗಿ ಕುತ್ಕೊಂಡಿರುತ್ತೆ. ಈ ಬೆಲ್ಲನ ನೀವು ತಿನ್ನೋದ್ರಿಂದ ಆ ಬೆಲ್ಲದಲ್ಲಿ ಏನು ಅಂಟಿನಂಶ ಇರುತ್ತೆ, ಆ ಅಂಟಿನಂಶ ನಿಮ್ಮ ದೇಹದಲ್ಲಿರುವಂತಹ ಗಂಟ್ಲಲ್ಲಿರುವಂತಹ ಅಷ್ಟು ಪೊಲ್ಯೂಷನ್ನ ಹಿಡಿದಿಟ್ಕೊಂಡು ಹೊರಕ್ಕೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ನಿಮ್ಮ ಗಂಟ್ಲು ರಿಲೀಫ್ ಆಗುತ್ತೆ. ಪೊಲ್ಯೂಷನಿಂದ ಗಂಟ್ಲು ನಿಮಗೆ ಕಿಚ ಅಂತ ಇರುತ್ತೆ, ಉರಿ ಬರುತ್ತಲ್ವ, ಅದನ್ನ ನಿಮಗೆ ಕಡಿಮೆ ಮಾಡುತ್ತೆ ಬೆಲ್ಲ ತಿನ್ನೋದ್ರಿಂದ. ಆದಷ್ಟು ಸಕ್ಕರೆ ಬದಲು ಬೆಲ್ಲನ ಉಪಯೋಗಿಸಿ. ಅದರಿಂದ ನಾನಿಲ್ಲಿ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾನು ಏನು ನೀರಿಗೆ ಪಲಾವ್ ಎಲೆ ಹಾಕಿ ಇಟ್ಟಿದ್ದೀನಿ ಅದನ್ನು 10 ರಿಂದ 15 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಯಕ್ಕೆ ಬಿಡಿ. ನೋಡಿ ಸ್ನೇಹಿತರೆ, ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಿಮಗೆ ಆ ಪಲಾವ್ ಎಲೆದು ಅರೋಮಾ ಬರ್ತಾ ಇದೆ. ಆ ಬರೋ ಟೈಮಲ್ಲಿ ಚೆನ್ನಾಗಿ ಇದು ಕುದ್ದ ಮೇಲೆ ನಾವಿಲ್ಲಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅರಿಶಿಣದ ಕೊಂಬು, ಅದನ್ನು ಇದರೊಳಗೆ ಹಾಕ್ಕೋಬೇಕೀಗೆ. ಇದನ್ನು ಹಾಕ್ಕೊಂಡು 5 ನಿಮಿಷ ಇದನ್ನು ಕೂಡ ಅದ್ರ ಜೊತೆ ಚೆನ್ನಾಗಿ ಕುದಿಸ್ಕೋಬೇಕು. ಅದ್ರದ್ದು ಏನು ಅರಿಶಿಣದ್ದು ಹಸಿ ವಾಸನೆ ಇದೆ ಅದು ಹೋಗಬೇಕು, ಅಲ್ಲಿವರೆಗೂ
ಕುದಿಸ್ಕೋಬೇಕು. ಒಂದು 5 ನಿಮಿಷನಾದರೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನೀವು ಅರಿಶಿನದ ಕೊನೆ ಇಲ್ಲ ಅಂತಂದರೆ ನಿಮ್ಮ ಮನೇಲಿರುವಂಥ ಅರಿಶಿಣನೇ ಹಾಕ್ಕೊಂಡು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಮತ್ತು ಈ ಒಂದು ಟೀ ಏನು ಉಪಯೋಗ ಅಂತಂದರೆ ತುಂಬ ಜನ ಅವರು ಡಯಟ್ ಚಾರ್ಟಲ್ಲಿ ಗ್ರೀನ್ ಟೀನ ಹಾಕ್ಕೊಂಡಿರ್ತಾರೆ, ಗ್ರೀನ್ ಟೀನ ಯೂಸ್ ಮಾಡ್ತಾ ಇರ್ತಾರೆ. ಆ ಗ್ರೀನ್ ಟೀ ಬದಲಾಗಿ ಕೂಡ ನೀವು ಈ ಒಂದು ಪಲಾವ್ ಎಲೆ ಟೀನ ನೀವು ಮಾಡಿಕೊಂಡು ಕುಡಿಬೋದು. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಡಯಟ್ಗೂ ಕೂಡ ತುಂಬ ಒಳ್ಳೆಯದು. ಈ ಟೀನ ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ಉಪಯುಕ್ತವಾದಂತಹ ಒಂದು ಔಷಧಿ ಗುಣ ಇದೆ ಇದರಲ್ಲಿ. ಅದೇನಂದರೆ ಮೈಗ್ರೇನ್. ಈಗ ಅರ್ಧ ತಲೆನೋವು ತುಂಬ ಜನಕ್ಕೆ ಬರುತ್ತೆ. ಈ ಅರ್ಧ ತಲೆನೋವು ಬಂದಾಗ ನೀವು ಈ ಟೀನ ರೆಗ್ಯುಲರ್ ಆಗಿ ಮಾಡ್ಕೊಂಡು ಕುಡಿಯೋದ್ರಿಂದ ಆ ಮೈಗ್ರೇನ್ ಕೂಡ ರೆಡ್ಯೂಸ್ ಆಗುತ್ತೆ, ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಮತ್ತು ತುಂಬ ಜನ ಡಿಪ್ರೆಷನಲ್ಲಿರ್ತಾರೆ, ಯಾವುದೋ ಯೋಚನೆಯಲ್ಲಿರ್ತಾರೆ, ಸ್ಟ್ರೆಸ್ಸಲ್ಲಿರ್ತಾರೆ. ಅಂಥವರು ಕೂಡ ಈ ಥರ ಒಂದು ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ತಲೆ ನಿಮಗೆ ಮೈಂಡ್ ಏನಿದೆ ಅದು ತುಂಬ ಕಾಮ್ ಆಗುತ್ತೆ ಇದನ್ನ ಕುಡಿಯೋದ್ರಿಂದ. ಅದರಿಂದ ಈ ಥರ ಒಂದು ಟೀನ ಮಾಡಿಕೊಂಡು ಕುಡೀರಿ, ತುಂಬ ಒಳ್ಳೆಯದು. ನೋಡಿ ಸ್ನೇಹಿತರೆ, ನಾನು ಅರಿಶಿನೂ ಕೂಡ ಹಾಕ್ಕೊಂಡು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. 5 ನಿಮಿಷ ಆದಮೇಲೆ ಇದಕ್ಕೇನೆ ನಾವು ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲನೂ ಹಾಕ್ಕೊಂಡು ಇದನ್ನು ಕೂಡ 5 ನಿಮಿಷದವರೆಗೆ ಕುದಿಸ್ಕೋಬೇಕು. ನೋಡಿ ಸ್ನೇಹಿತರೆ, ಬೆಲ್ಲನೂ ಹಾಕ್ಕೊಂಡು ನಾನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಅದಾದಮೇಲೆ ಕೊನೆಯದಾಗಿ ನಾವು ಏನು 2 ಲೋಟ ಕಾಫಿ ಲೋಟ ಹಾಲನ್ನ ಇಟ್ಕೊಂಡಿದ್ದೀವಿ, ಆ ಹಾಲನ್ನ ಹಾಕ್ಕೊಂಡು ಇದನ್ನು ಕೂಡ 5 ನಿಮಿಷ ಕುದಿಸ್ಕೋಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 5 ನಿಮಿಷ ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಹಾಲು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಒಂದು ಪಾತ್ರೆಗೆ ಶೋಧಿಸ್ಕೊಂಡು ಅದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತೀನಿ. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಆ ಹಾಲು ಜೊತೆ ಅರಿಶಿನದ್ದು ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿಯಾದಂತಹ ಆರೋಗ್ಯಕರವಾದಂತಹ ಪಲಾವ್ ಎಲೆ ಟೀ ರೆಡಿಯಾಗಿದೆ. ಇದನ್ನು ತುಂಬ ಬಿಸಿ ಇರಬೇಕಾದ್ರೇ ಕುಡಿಬೇಕು. ಕುಡಿದ್ರೆ ಗಂಟ್ಲಿಗೆ ಹಿತ ಆಗಬೇಕು. ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೆ ಹಿತ ಆಗುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ಈಗ ಆಫೀಸಿಂದ ಎಷ್ಟೋ ಟೆನ್ಷನ್ನ ಇಟ್ಕೊಂಡು ಮನೆಗೆ ಬಂದಿರ್ತಾರೆ, ಅಂಥವ್ರಿಗೆ ಈ ಥರ ಒಂದು ಟೀನ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ. ಇದೇನು ಔಷಧಿಯುಕ್ತವಾದಂತಹ ಟೀ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ಇದು ಔಷಧಿ ಥರ ಇದು ಚೆನ್ನಾಗಿರಲ್ಲ ಕುಡಿಯೋಕ್ಕೆ ಅಂತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.